ಇರಾನಿ ಅವರು ಮುಟ್ಟಿನ ರಜೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮುಟ್ಟು ಏನ್ ಅಂಗವೈಕಲ್ಯತನ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ತಾಕೀತ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಮುಟ್ಟಿನ ರಜೆಯನ್ನ ಕೊಡಬಾರದು ಅಂತ ಹೇಳಿ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಾಯಿ ಹೃದಯದ ಒಬ್ರು ಮಂತ್ರಿ ಇಡೀ ನಾಡಿನ ಹೆಣ್ಣು ಮಕ್ಕಳ ಆರೋಗ್ಯವನ್ನ ಗಮನದಲ್ಲಿ ಇಟ್ಟುಕೊಂಡು ಮುಟ್ಟಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಅನುಭವಿಸುವಂತಹ ಕಾಲಗಳಲ್ಲಿ ನೋವು ಕಾಣಿಸ್ಕೊಳ್ಳೋದಾಗಿರ್ಬೋದು, ಜೊತೆಗೆ ಡಿಸ್ಕಂಫರ್ಟ್, ಇದೆಲ್ಲದರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ಕಾರಣದಿಂದಾಗಿ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮಾತೃ ಹೃದಯದ ಮಂತ್ರಿಗಳಾಗಿರುವಂತಹ ಸಚಿವರಾಗಿರುವಂತಹ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ದಾದಾರ್ ಅವರು ಒಂದು ಬಹುದೊಡ್ಡ ನಿರ್ಧಾರವನ್ನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊರಡಿಸಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಈ ವಿಷಯವನ್ನ ಮುಂದಿಟ್ಟು ಕ್ಯಾಬಿನೆಟ್ ನ ಅನುಮೋದನೆಯನ್ನ ಪಡ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರಿಗೂ, ಕೇವಲ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಯರಲ್ಲ, ಪ್ರೈವೇಟ್ ವಲಯದಲ್ಲಿ, ಖಾಸಗಿ ವಲಯದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು, ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನ ವೇತನ ಸಹಿತವಾಗಿ, ಅಂದ್ರೆ ಮುಟ್ಟಿನ ರಜೆ ಕೊಟ್ಟ ತಕ್ಷಣ ಅವತ್ತಿನ ಸ್ಯಾಲರಿ ಕಟ್ ಆಗುತ್ತೆ ಅನ್ನೋ ಭಯ ಇಲ್ಲದೆ ಸ್ಯಾಲರಿಯ ಜೊತೆಗೆ ರಜೆಯನ್ನ ನೀಡಬೇಕು ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಮಹಿಳಾ ಪರ ಸರ್ಕಾರದ ಮತ್ತೊಂದು ಮಹಿಳಾ ಪರ ನಿಲುವಿಗೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಲಾಟ್ಸ್ ಆಫ್ ಲವ್ ಟು ಯು ದಾದಾ, ಲಾಟ್ಸ್ ಆಫ್ ಲವ್. ಪ್ರೀತಿಯ ಅಣ್ಣ ಸಂತೋಷ್ ಲಾಡ್.